ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಸಿಂಹ ರಾಶಿಯವರ ಜೀವನ ಹೇಗಿರುತ್ತದೆ, ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ, ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸಿರುತ್ತದೆ, ಸಿಂಹ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ, ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ, ಅಧಿಕಾರ ಗೌರವ ಕೀರ್ತಿ ನಿಮ್ಮ ಕಾಲ ಕೆಳಗಿದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಿಂಹ ರಾಶಿಯಲ್ಲಿ ಜನಿಸಿದವರ ಹುಟ್ಟುಗುಣ. ಆದರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಗಿರುವ ಭಾವನೆಗಳೇನು? ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆಯೇ? ಬನ್ನಿ, ಯಾರ ಸಹಾಯಕ್ಕೂ ಕಾಯದೆ ಒಬ್ಬಂಟಿಯಾಗಿ ನಿಮ್ಮ ಬದುಕನ್ನು ಬದಲಾಯಿಸುವಷ್ಟು ಸಾಮರ್ಥ್ಯವುಳ್ಳ, ಹಣಕ್ಕಿಂತ ಗೌರವಕ್ಕೆ ಬೆಲೆ ಕೊಡುವಂತಹ ಮಹತ್ವಾಕಾಂಕ್ಷಿ ಸ್ವಾಭಿಮಾನದ ರಾಜನ ರಾಶಿಯಾದಂತಹ ಸಿಂಹರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಧರ್ಮ ಸಂಕಟಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು, ನಿಮ್ಮ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು, ನೆಮ್ಮದಿಯಾಗಿರಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆತ್ಮೀಯ ಬಂಧುಗಳೇ, ರಾಶಿಚಕ್ರದ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿಯ ಬಗ್ಗೆ ಇಂದು ನಾವು ಮಾತನಾಡ್ತಿದ್ದೇವೆ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಬೆಂಕಿಯ ತತ್ವವನ್ನು ಹೊಂದಿರುವ ಈ ರಾಶಿಯ ಚಿಹ್ನೆ ಕಾಡಿನ ರಾಜ ಸಿಂಹ. ಸಿಂಹ ರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತದೆ. ಇವರು ಯಾವುದೇ ಕೆಲಸ ಮಾಡಿದರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತದೆ. ಈ ಸಿಂಹ ರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳ್ಬೋದು. ಇಷ್ಟೆಲ್ಲ ಇದ್ದರೂ ಸಹ ಈ ಸಿಂಹ ರಾಶಿಯವರಿಗೆ ದಿಢೀರಂತ ಕೋಪ ಬಂದು ಬಿಡುತ್ತದೆ. ದಿಢೀರಂತ ಸಿಡುಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಬರುತ್ತದೋ ಅದೇ ರೀತಿ ಇವರ ಕೋಪ ಕಡಿಮೆ ಆಗೋಕೆ ತುಂಬ ಸಮಯ ತಗೋತಾರೆ. ಈ 3 ಅಂಶಗಳೇ ಸಿಂಹ ರಾಶಿಯವರ ವ್ಯಕ್ತಿತ್ವದ ಅಡಿಪಾಯ. ಸೂರ್ಯನಿಲ್ಲದೆ ಜಗತ್ತಿಲ್ಲ. ಹಾಗೆಯೇ ಸೂರ್ಯನಂತೆ ಸಿಂಹ ರಾಶಿಯವರು ಎಲ್ಲಿಗೆ ಹೋದರೂ ತಮ್ಮ ಪ್ರತಿಭೆಯನ್ನು ಬೀರುತ್ತಾರೆ. ಅವರ ಮಾತು, ನಡಿಗೆ, ನೋಟ ಎಲ್ಲದರಲ್ಲೂ ಒಂದು ರೀತಿಯ ಅಧಿಕಾರ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಅವರು ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ, ಬದಲಾಗಿ ಗುಂಪಿನ ನಾಯಕರಾಗಲು ಬಯಸುತ್ತಾರೆ. ಅವರು ಹುಟ್ಟಿನಿಂದಲೇ ನಾಯಕರು. ಅವರಿಗೆ ಗಮನದ ಕೇಂದ್ರ ಬಿಂದುವಾಗಿರುವುದು ಎಂದರೆ ಗಾಳಿಯಷ್ಟೇ ಅವಶ್ಯಕ. ಇದು ಅವರ ಅಹಂಕಾರವಲ್ಲ, ಇದು ಅವರ ಮೂಲ ಸ್ವಭಾವ. ಅವರ ವ್ಯಕ್ತಿತ್ವ ಒಂದು ತೆರೆದ ಪುಸ್ತಕದಂತೆ. ನೇರ ಮತ್ತು ಸ್ಪಷ್ಟ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಹೊರಗಡೆ ಇನ್ನೊಂದನ್ನು ಮಾತನಾಡುವ ಜಾಯಮಾನ ಇವರದಲ್ಲ. ಅವರ ಸ್ನೇಹ ಮತ್ತು ದ್ವೇಷ ಎರಡೂ ಬಹಿರಂಗ. ಇದೇ ಕಾರಣಕ್ಕೆ ಕೆಲವರು ಇವರನ್ನು ಪ್ರೀತಿಸುತ್ತಾರೆ, ಇನ್ನು ಕೆಲವರು ದ್ವೇಷಿಸುತ್ತಾರೆ. ಸಿಂಹ ರಾಶಿಯವರು ಒಂದು ಶಪಥವನ್ನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ತಾಕತ್ತು, ಶಕ್ತಿ ಸಿಂಹ ರಾಶಿಗೆ ಇದೆ. ನೀವು ಮಾಡಬೇಕಾದಂಥ ಮೊದಲನೇ ಶಪಥ, ನಿಮಗೆ ನಿಮ್ಮ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವವರು, ನಿಮ್ಮ ಶತ್ರುಗಳು, ನಿಮ್ಮ ಮಿತ್ರರು, ನಿಮ್ಮ ದೌರ್ಬಲ್ಯಗಳನ್ನು ಹೇಳುವವರ ಮಾತುಗಳನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಡಿ. ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿ. ಅವರು ಹೇಳುವಂತಹ ವ್ಯಂಗ್ಯ ಮಾತುಗಳನ್ನು, ನೆಗೆಟಿವ್ ಮಾತುಗಳನ್ನು ನಿಮ್ಮಲ್ಲಿ ನೀವು ಚೇಂಜಸ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಹೇಳುವಂಥ ನಿಮ್ಮಲ್ಲಿರುವಂಥ ನೆಗೆಟಿವ್ ಗುಣಗಳನ್ನು ನೀವು ಸರಿ ಮಾಡಿಕೊಳ್ತಾ ಹೋದಾಗೆ ಅವರು ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ಗಳನ್ನು ಹೇಳೋದಕ್ಕೆ ಅವಕಾಶನೇ ಇರುವುದಿಲ್ಲ. ಅದನ್ನು ಬಿಟ್ಟು ಅಯ್ಯೋ ಅವರು ನನ್ನ ಬಗ್ಗೆ ಹಾಗೆ ಹೇಳಿಬಿಟ್ರು, ಹೀಗೆ ಹೇಳಿಬಿಟ್ರು ಅಂತ ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮನ್ನು ಕೋಪಿಷ್ಠರು ಅಂತ ಪಟ್ಟ ಕಟ್ಟುತ್ತಾರೆ. ಅದಕ್ಕೋಸ್ಕರ ಅನ್ನೆಸೆಸರಿ ಟೆನ್ಷನನ್ನು ಮಾಡಿಕೊಂಡು ಅವರ ಮೇಲೆ ಜಗಳಕ್ಕೆ ಹೋದರೆ ನೀವೇ ಮಾನಸಿಕವಾಗಿ ಶಾಂತಿಯನ್ನು ಕಳೆದುಕೊಳ್ತೀರಾ. ಆದ್ದರಿಂದ ಯಾರು ಏನೇ ಹೇಳಿದರೂ, ಯಾರೇ ನನ್ನ ಬಗ್ಗೆ ನ್ಯೂನ್ಯತೆಗಳನ್ನು ಗುರುತಿಸಿ ಹೇಳಿದರೂ ನಾನು ಕೋಪಗೊಳ್ಳದೆ ನನ್ನ ನ್ಯೂನ್ಯತೆಗಳನ್ನು ಬದಲಾಯಿಸಿಕೊಳ್ಳುವಂಥ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನ್ಯೂನ್ಯತೆಗಳನ್ನು ಹೇಳುವವರು ಅಲ್ಲೇ ಇರ್ತಾರೆ. ಸಿಂಹ ರಾಶಿಯವರು ಬೆಳೀತಾ ಹೋಗ್ಬೋದು ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಎರಡನೆಯದಾಗಿ, ಸಿಂಹ ರಾಶಿಯವರು ನಿಮಗೆ ಇಷ್ಟವಿಲ್ಲದಂತಹ ವ್ಯಕ್ತಿಗಳ ಕಡೆ ಯಾವುದೇ ಕಾರಣಕ್ಕೂ ತಿರುಗಿಯೂ ಸಹ ನೋಡಬೇಡಿ. ಇಷ್ಟವಲ್ಲದ ವ್ಯಕ್ತಿಗಳಿಂದ ದೂರವಿದ್ದರೆ ನೆಮ್ಮದಿಯಾಗಿರಬಹುದು. ರುಚಿಯಾದಂತಹ ಹಣ್ಣುಗಳು ಇರುವಂಥ ಮರಕ್ಕೆ ಎಲ್ಲರೂ ಕಲ್ಲುಗಳನ್ನು ಹೊಡಿತಾ ಇರ್ತಾರೆ. ಆದರೆ ಬತ್ತಿ ಹೋದಂತಹ ಮರಕ್ಕೆ, ಒಣಗಿ ಹೋದಂತಹ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯುವ ಪ್ರಯತ್ನವನ್ನು ಮಾಡೋದಿಲ್ಲ.
ಹಾಗೆಯೇ ಒಳ್ಳೆ ಸಾಧನೆ ಮಾಡುವವರಿಗೆ ಗೆಲ್ಲುವ ಅವರನ್ನು ಮಾನಸಿಕವಾಗಿ ಕುಗ್ಗಿಸಲು ನಿಮ್ಮ ಹಿತಶತ್ರುಗಳು, ನಿಮ್ಮ ಗುಪ್ತ ಶತ್ರುಗಳು ಪ್ರಯತ್ನವನ್ನು ಮಾಡ್ತಾರೆ. ಅವರನ್ನೆಲ್ಲ ಇಗ್ನೋರ್ ಮಾಡಬೇಕು. ಅವರ ಪ್ರಯತ್ನಗಳನ್ನು ನಿಮ್ಮ ರಾಜತಂತ್ರದಿಂದ ಸೋಲಿಸಬೇಕು. ತುಂಬ ಹೆಸರು, ಕೀರ್ತಿ, ಸಾಧನೆ ಮಾಡುವವರಿಗೆ ಶತ್ರುಗಳು ಯಾವಾಗಲೂ ಹೆಚ್ಚಾಗಿಯೇ ಇರುತ್ತಾರೆ. ಶತ್ರುಗಳ ಬಗ್ಗೆ ಭಯಪಡುವುದನ್ನು ಬಿಡಬೇಕು. ನಾನು ಹಣ್ಣು ಕೊಡುವ ಮರ, ಆದ್ದರಿಂದ ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಎನ್ನುವಂಥ ವಿಷಯವನ್ನು ನಿಮ್ಮ ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಕೆಲಸ, ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ. ನನ್ನ ಗುರಿ ಸಾಧನೆಗೆ ನನ್ನ ಶತ್ರುಗಳು ಅಡ್ಡಗಾಲಾಗುವುದಿಲ್ಲ ಎಂಬಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ. ಮೂರನೆಯದಾಗಿ, ನಿಮ್ಮ ಮೇಲೆ ಪರಾಕ್ರಮ ತೋರಿಸುವಂಥ, ನಿಮ್ಮ ಮೇಲೆ ಡಾಮಿನೇಟ್ ಮಾಡುವಂತಹ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆದರೂ ಸರಿ, ನಿಮ್ಮ ಬಿಸ್ನೆಸ್ಸಲ್ಲಾದರೂ ಸರಿ, ಅಂತಹ ವ್ಯಕ್ತಿಗಳಿಂದ, ಅಂತಹ ಪರಿಸರದಿಂದ ದೂರವಿರಲು ಪ್ರಯತ್ನವನ್ನು ಮಾಡಿ. ಬೇರೆಯವರಿಗೋಸ್ಕರ ನಿಮ್ಮ ತನವನ್ನು ಬಿಟ್ಟುಕೊಡುವುದಿಲ್ಲ ಎಂಬಂತಹ ಶಪಥವನ್ನು ಮಾಡಿ. ಸಿಂಹರಾಶಿಯವರು ನಿಮಗೆ ಇಷ್ಟಪಡುವಂತಹ ಡ್ರೆಸ್ಗಳನ್ನು ಹಾಕಿಕೊಳ್ಳಿ. ನಿಮ್ಮ ಮಾತಿನ ಶೈಲಿಯನ್ನು ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳದೆ ನಿಮ್ಮ ಐಡೆಂಟಿಟಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ. ನಾಲ್ಕನೆಯದಾಗಿ, ಈ ಪ್ರಪಂಚದಲ್ಲಿ ಯಾರೂ ತೃಪ್ತಿಪಡಿಸಲು ಸಾಧ್ಯನೇ ಇಲ್ಲ. ಬೇರೆಯವರನ್ನು ತೃಪ್ತಿಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಅದು ಸಾಧ್ಯವೂ ಇಲ್ಲ. ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದರೂ ಸಿಂಹರಾಶಿಯವರು ಅರ್ಧರಾತ್ರಿಯಲ್ಲಿ ಕಷ್ಟ ಅಂದರೂ ನಿಜವಾದಂತಹ ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾನಸಿಕವಾಗಿಯೇ ಆಗಲಿ ಧೈರ್ಯವನ್ನು ತುಂಬುತ್ತೀರಾ. ಹೆಗಲಿಗೆ ಹೆಗಲು ಕೊಡುವಂತಹ ರಾಶಿಯವರು. ಹಣದ ವಿಚಾರವೇ ಆದರೂ ಸರಿ, ಮಾನಸಿಕವಾಗಿಯೇ ಆದರೂ ಸರಿ, ಅವರಿಗೆ ಧೈರ್ಯವನ್ನು ತುಂಬಿದರೂ ನಿಮ್ಮನ್ನು ಕೆಟ್ಟವರು ಅನ್ನುವಂತಹ ಭಾವನೆಯಲ್ಲಿಯೇ ಗುರುತಿಸುವುದು. ನೀವು ಎಷ್ಟೇ ಸಹಾಯ ಮಾಡಿದರೂ ಈ ಪ್ರಪಂಚದಲ್ಲಿ ಯಾರನ್ನೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯಕತೆ ಇರುವವರಿಗೆ, ಬಡವರಿಗೆ, ನಿಜವಾದ ಸ್ನೇಹಿತರಿಗೆ ಮಾತ್ರ ನಿಮ್ಮ ಸಹಾಯ ಸಿಗಲಿ ಎನ್ನುವಂಥ ಸಂಕಲ್ಪವನ್ನು ಮಾಡಿ. ಆದರೆ ನಿಮ್ಮ ಒಳ್ಳೆಯತನಕ್ಕೆ ಗ್ರಹಗಳು, ದೇವರು ಖಂಡಿತವಾಗಿಯೂ ಪ್ರತಿಫಲವನ್ನು, ಪುಣ್ಯವನ್ನು ಕೊಟ್ಟೇ ಕೊಡುತ್ತಾರೆ. ಐದನೆಯದಾಗಿ, ಜೀವನಕ್ಕಿಂತ ದೊಡ್ಡ ಶಾಲೆ ಇಲ್ಲ. ಸಮಸ್ಯೆಗಳಿಗಿಂತ ದೊಡ್ಡ ಪರೀಕ್ಷೆ ಯಾವುದೂ ಇಲ್ಲ. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ಇಲ್ಲ. ಈ ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು, ಸಮಸ್ಯೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತು, ಶಕ್ತಿ, ಸಾಮರ್ಥ್ಯ, ಧೈರ್ಯ ದೇವರು ನಿಮಗೆ ಹುಟ್ಟಿನಿಂದಲೇ ನಿಮಗೆ ಕೊಟ್ಟಿರುತ್ತಾರೆ. ನಿಮ್ಮ ರಕ್ತದ ಕಣಕಣದಲ್ಲಿಯೂ ಹೋರಾಟ ಮಾಡುವಂತಹ ಶಕ್ತಿ ಇದೆ. ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದೆ. ಆದರೆ ನಮ್ಮ ಸಮಯ ಬರುವವರೆಗೂ ನಾವು ಸತತ ಪ್ರಯತ್ನವನ್ನು ಪಟ್ಟು ಕಾಯಲೇಬೇಕು. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ದರಿಂದ ನಾನು ಧೈರ್ಯಗೆಡುವುದಿಲ್ಲ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ನಂಬರ್ 1 ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನಕ್ಕೆ ನೀವೇ ರಾಜರಾಗಿರುತ್ತೀರಾ. ಇದೇ ನಿಮ್ಮ ಗೆಲುವಿನ 5 ಸೂತ್ರಗಳು. ಜೊತೆಗೆ ನಿಮಗೆ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ಗೊತ್ತಿಲ್ಲ ಎಂದು ನಿಮ್ಮ ಶತ್ರುಗಳ ಬಳಿ ತೋರಿಸುವುದಕ್ಕೆ ಹೋಗಬೇಡಿ. ತೋರಿಸಿಕೊಂಡರೆ ಅವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಕುಲದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ, ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ? ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ? ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸುತ್ತದೆ? ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ? ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ?
ಅಧಿಕಾರ, ಗೌರವ, ಕೀರ್ತಿ ನಿಮ್ಮ ಕಾಲ ಕೆಳಗಿದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಿಂಹರಾಶಿಯಲ್ಲಿ ಜನಿಸಿದವರ ಹುಟ್ಟುಗುಣ. ಆದರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಗಿರುವ ಭಾವನೆಗಳೇನು? ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆಯೇ? ಬನ್ನಿ, ಇಂದು ನಾವು ರಾಶಿಚಕ್ರದ ರಾಜ ಸಿಂಹರಾಶಿಯವರ ಜೀವನದ ಪುಟಗಳನ್ನು ತೆರೆದು ನೋಡೋಣ. ಇದು ನೀವು ಅಂದುಕೊಂಡಿದ್ದಕ್ಕಿಂತ ಸಂಪೂರ್ಣ ಭಿನ್ನವಾಗಿರಬಹುದು. ನೀವು ಸಿಂಹರಾಶಿಯವರಾಗಿದ್ದರೆ ಪೂರ್ತಿ ವಿಡಿಯೋ ನೋಡಿ ಓಂ ಸೂರ್ಯನಾರಾಯಣ ಎಂದು ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಆತ್ಮೀಯ ಬಂಧುಗಳೇ, ರಾಶಿಚಕ್ರದ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಬಗ್ಗೆ ಇಂದು ನಾವು ಮಾತನಾಡ್ತಿದ್ದೇವೆ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಬೆಂಕಿಯ ತತ್ವವನ್ನು ಹೊಂದಿರುವ ಈ ರಾಶಿಯ ಚಿಹ್ನೆ ಕಾಡಿನ ರಾಜಸಿಂಹ. ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತದೆ. ಇವರು ಯಾವುದೇ ಕೆಲಸ ಮಾಡಿದರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತದೆ. ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳ್ಬೋದು. ಇಷ್ಟೆಲ್ಲ ಇದ್ದರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದು ಬಿಡುತ್ತೆ. ದಿಢೀರಂತ ಸಿಡುಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಇರುತ್ತೋ ಅದೇ ರೀತಿ ಇವರ ಕೋಪ ಕಡಿಮೆ ಆಗೋಕೆ ತುಂಬ ಸಮಯವನ್ನು ತೆಗೆದುಕೊಳ್ತಾರೆ. ಈ 3 ಅಂಶಗಳೇ ಸಿಂಹರಾಶಿಯವರ ವ್ಯಕ್ತಿತ್ವದ ಅಡಿಪಾಯ. ಸೂರ್ಯನಿಲ್ಲದೆ ಜಗತ್ತಿಲ್ಲ. ಹಾಗೆಯೇ ಸೂರ್ಯನಂತೆ ಸಿಂಹರಾಶಿಯವರು ಎಲ್ಲಿಗೆ ಹೋದರೂ ತಮ್ಮ ಪ್ರತಿಭೆಯನ್ನು ಬೀರುತ್ತಾರೆ. ಅವರ ಮಾತು, ನಡಿಗೆ, ನೋಟ ಎಲ್ಲದರಲ್ಲೂ ಒಂದು ರೀತಿಯ ಅಧಿಕಾರ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಅವರು ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ. ಬದಲಾಗಿ ಗುಂಪಿನ ನಾಯಕರಾಗಲು ಬಯಸುತ್ತಾರೆ. ಅವರು ಹುಟ್ಟಿನಿಂದಲೇ ನಾಯಕರು. ಅವರಿಗೆ ಗಮನದ ಕೇಂದ್ರ ಬಿಂದುವಾಗಿರುವುದು ಎಂದರೆ ಗಾಳಿಯಷ್ಟೇ ಅವಶ್ಯಕ. ಇದು ಅವರ ಅಹಂಕಾರವಲ್ಲ, ಇದು ಅವರ ಮೂಲ ಸ್ವಭಾವ. ಅವರ ವ್ಯಕ್ತಿತ್ವ ಒಂದು ತೆರೆದ ಪುಸ್ತಕದಂತೆ. ನೇರ ಮತ್ತು ಸ್ಪಷ್ಟ ಮನಸ್ಸಿನಲ್ಲಿ ಒಂದನ್ನು ಇಟ್ಕೊಂಡು ಹೊರಗೆ ಇನ್ನೊಂದನ್ನು ಮಾತನಾಡುವ ಜಾಯಮಾನ ಇವರದ್ದಲ್ಲ. ಅವರ ಸ್ನೇಹ ಮತ್ತು ದ್ವೇಷ ಎರಡೂ ಬಹಿರಂಗ. ಇದೇ ಕಾರಣಕ್ಕೆ ಕೆಲವರು ಇವರನ್ನು ಪ್ರೀತಿಸುತ್ತಾರೆ, ಇನ್ನು ಕೆಲವರು ದ್ವೇಷಿಸುತ್ತಾರೆ. ಸಿಂಹರಾಶಿಯವರನ್ನು ಇಷ್ಟಪಡಲು ನೂರಾರು ಕಾರಣಗಳಿವೆ. ಅವರಲ್ಲಿರುವ ಕೆಲವು ಅದ್ಭುತ ಗುಣಗಳನ್ನು ನೋಡೋಣ. ಮೊದಲನೆಯದಾಗಿ ಅವರ ಉದಾರತೆ. ಸಿಂಹರಾಶಿಯವರ ಹೃದಯ ತುಂಬ ವಿಶಾಲವಾದದ್ದು. ತಮ್ಮ ಪ್ರೀತಿ ಪಾತ್ರರಿಗಾಗಿ ಏನನ್ನ ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಹಣ, ಸಮಯ, ಪ್ರೀತಿ ಯಾವುದನ್ನು ಕೊಡುವುದರಲ್ಲಿ ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಕೇಳಿದವರಿಗೆ ಸಹಾಯ ಹಸ್ತ ಚಾಚುವುದು ಅವರ ಜನ್ಮ ಜಾತಕ ಗುಣ. ಎರಡನೆಯದಾಗಿ ಅವರ ನಿಷ್ಠೆ. ಸಿಂಹರಾಶಿಯವರು ತಮ್ಮ ಸ್ನೇಹ, ಪ್ರೀತಿ ಮತ್ತು ಕುಟುಂಬಕ್ಕೆ ಅತ್ಯಂತ ನಿಷ್ಠರಾಗಿರುತ್ತಾರೆ. ಅವರು ನಿಮ್ಮನ್ನು ಒಮ್ಮೆ ತಮ್ಮವರೆಂದು ಒಪ್ಪಿಕೊಂಡ್ರೆ ಜೀವನ ಪರ್ಯಂತ ನಿಮ್ಮನ್ನು ರಕ್ಷಿಸುತ್ತಾರೆ. ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ದ್ರೋಹವನ್ನು ಅವರು ಎಂದಿಗೂ ಮಾಡುವುದಿಲ್ಲ. ಮೂರನೆಯದಾಗಿ ಅವರಲ್ಲಿರುವ ಸೃಜನಶೀಲತೆ. ನಾಟಕ, ಸಂಗೀತ, ಕಲೆ, ನಟನೆ ಹೀಗೆ ಪ್ರದರ್ಶನ ಕಲೆಗಳಲ್ಲಿ ಅವರಿಗೆ ವಿಶೇಷ ಆಸಕ್ತಿ. ತಮ್ಮನ್ನು ತಾವು ವ್ಯಕ್ತಪಡಿಸಲು ಇದೊಂದು ಉತ್ತಮ ವೇದಿಕೆ ಎಂದು ಅವರು ಭಾವಿಸುತ್ತಾರೆ. ಅವರಲ್ಲಿರುವ ಸೃಜನಶೀಲ ಶಕ್ತಿ ಅವರನ್ನು ಅತ್ಯುತ್ತಮ ಕಲಾವಿದರನ್ನಾಗಿ ರೂಪಿಸುತ್ತದೆ. ನಾಲ್ಕನೆಯ ಗುಣ ಅವರಲ್ಲಿರುವ ಧೈರ್ಯ ಮತ್ತು ಆತ್ಮವಿಶ್ವಾಸ. ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ಅವರು ಧೈರ್ಯದಿಂದ ಎದುರಿಸುತ್ತಾರೆ. ಸೋಲನ್ನು ಕಂಡು ಹೆದರುವುದಿಲ್ಲ. ಅವರ ಆತ್ಮವಿಶ್ವಾಸವೇ ಅವರಿಗೆ ಅರ್ಧ ಗೆಲುವನ್ನು ತಂದುಕೊಡುತ್ತದೆ. ಅವರ ಈ ಗುಣವೇ ಇತರರಿಗೆ ಸ್ಫೂರ್ತಿಯಾಗುತ್ತದೆ. ಕೊನೆಯದಾಗಿ ಅವರಲ್ಲಿರುವ ಜೀವನೋತ್ಸಾಹ. ಸಿಂಹರಾಶಿಯವರು ಜೀವನವನ್ನು ಪ್ರೀತಿಸುತ್ತಾರೆ. ಪ್ರತಿಯೊಂದು ಕ್ಷಣವನ್ನು ಸಂಭ್ರಮದಿಂದ ಕಳೆಯಲು ಇಷ್ಟಪಡುತ್ತಾರೆ. ಅವರ ಸುತ್ತಮುತ್ತ ಯಾವಾಗಲೂ ಒಂದು ರೀತಿಯ ಸಂಭ್ರಮದ ವಾತಾವರಣವಿರುತ್ತದೆ. ಅವರ ಹಾಸ್ಯ ಪ್ರಜ್ಞೆ ಮತ್ತು ಉತ್ಸಾಹ ಬೇರೆಯವರಿಗೂ ಹರಡುತ್ತದೆ. ಇಲ್ಲಿಯವರೆಗೂ ನಾವು ನಾಣ್ಯದ ಒಂದು ಮುಖವನ್ನು ನೋಡಿದ್ದೇವೆ. ಈಗ ಇನ್ನೊಂದು ಮುಖ ನೋಡುವ ಸಮಯ. ಪ್ರತಿಯೊಬ್ಬ ರಾಜನ ಕಿರೀಟದ ಭಾರ ಅವನಿಗೆ ಗೊತ್ತು. ಹಾಗೆಯೇ ಸಿಂಹರಾಶಿಯವರ ಪ್ರಜ್ವಲಿಸುವ ವ್ಯಕ್ತಿತ್ವದ ಹಿಂದೆ ಕೆಲವು ಕರಾಳ ನೆರಳುಗಳಿವೆ. ಇವು ಅವರ ಕೆಟ್ಟ ಗುಣಗಳಲ್ಲ, ಬದಲಾಗಿ ಅವರ ಧನಾತ್ಮಕ ಗುಣಗಳ ಅತಿಯಾದ ಪ್ರದರ್ಶನ. ಮೊದಲನೆಯದಾಗಿ ಸಿಂಹರಾಶಿಯವರ ಅಹಂಕಾರ ಮತ್ತು ದರ್ಪ. ನಾನು ಮತ್ತು ನನ್ನದು ಎಂಬ ಭಾವನೆ ಅವರಲ್ಲಿ ಹೆಚ್ಚಾಗಿರುತ್ತದೆ. ತಮ್ಮನ್ನು ತಾವು ಎಲ್ಲರಿಗಿಂತ ಶ್ರೇಷ್ಠರೆಂದು ಭಾವಿಸುತ್ತಾರೆ. ಟೀಕೆಗಳನ್ನು ಸ್ವೀಕರಿಸುವುದು ಅವರಿಗೆ ಕಷ್ಟ. ಯಾರಾದರೂ ತಮ್ಮನ್ನು ಪ್ರಶ್ನಿಸಿದರೆ ಅಥವಾ ಅವಮಾನಿಸಿದರೆ ಸಿಂಹದಂತೆ ಘರ್ಜಿಸುತ್ತಾರೆ. ಆದರೆ ಇದರ ಹಿಂದಿನ ರಹಸ್ಯವೇನು ಗೊತ್ತೇ? ಇದು ಅಹಂಕಾರಕ್ಕಿಂತ ಹೆಚ್ಚಾಗಿ ತಮ್ಮ ಗೌರವಕ್ಕೆ ಧಕ್ಕೆಯಾಗಬಹುದೆಂಬ ಭಯ.
ಎರಡನೆಯದಾಗಿ ಆಸೆಯೋ ದುರಾಸೆಯೋ ಎಲ್ಲರ ಗಮನ ಸೆಳೆಯುವ ಹಂಬಲ್ ಯಾವಾಗಲೂ ಎಲ್ಲರ ಗಮನ ತನ್ನ ಮೇಲೆ ಇರಬೇಕೆಂದು ಅವರು ಬಯಸುತ್ತಾರೆ. ಯಾರಾದರೂ ತಮ್ಮನ್ನು ಕಡೆಗಣಿಸಿದರೆ ಅದನ್ನು ಅವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಈ ಗುಣದಿಂದಾಗಿ ಕೆಲವೊಮ್ಮೆ ಅವರು ನಾಟಕೀಯವಾಗಿ ವರ್ತಿಸಬಹುದು. ಇದರ ಹಿಂದಿನ ಕಾರಣ ತಾವು ಪ್ರೀತಿಸಲ್ಪಡುತ್ತಿಲ್ಲವೇನೋ, ತಮ್ಮ ಅಸ್ತಿತ್ವಕ್ಕೆ ಬೆಲೆ ಇಲ್ಲವೇನೋ ಎಂಬ ಆಳವಾದ ಅಭದ್ರತೆ. ಮೂರನೆಯದಾಗಿ ಅವರ ಮೊಂಡುತನ. ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡರೆ ಅದರಿಂದ ಹಿಂದೆ ಸರಿಯುವುದು ಬಹಳ ಕಷ್ಟ. ತಮ್ಮ ನಿರ್ಧಾರವೇ ಸರಿ ಎಂದು ವಾದಿಸುತ್ತಾರೆ. ತಮ್ಮ ಎಲ್ಲರೂ ಬರಬೇಕೆಂದು ಬಯಸುತ್ತಾರೆ. ಇದರ ಮೂಲ ತಮ್ಮ ನಾಯಕತ್ವದ ಮೇಲೆ ಅವರಿಗಿರುವ ಅಚಲ ನಂಬಿಕೆ ಮತ್ತು ಸೋಲನ್ನು ಒಪ್ಪಿಕೊಳ್ಳಲು ಇರುವ ಹಿಂಜರಿಕೆ. ನಾಲ್ಕನೆಯದಾಗಿ ಸೋಮಾರಿತನ. ಹೌದು, ನೀವು ಕೇಳಿದ್ದು ಸರಿ. ಕಾಡಿನ ರಾಜ ಸಿಂಹ ದಿನದ ಬಹುಪಾಲು ಸಮಯವನ್ನು ವಿಶ್ರಾಂತಿಯಲ್ಲೇ ಕಳೆಯುತ್ತದೆ. ಹಾಗೆಯೇ ಸಿಂಹ ರಾಶಿಯವರು ತಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಲು ಹಿಂದೇಟು ಹಾಕುತ್ತಾರೆ. ಆರಾಮವಾಗಿ ಸುಖವಾಗಿರಲು ಇಷ್ಟಪಡುತ್ತಾರೆ. ಆದರೆ ಒಮ್ಮೆ ಗುರಿ ನಿಶ್ಚಯಿಸಿದರೆ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರೀತಿಯ ವಿಷಯದಲ್ಲಿ ಸಿಂಹ ರಾಶಿಯವರು ಹೇಗಿರುತ್ತಾರೆಂದು ನೋಡೋದಾದರೆ, ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಅತ್ಯಂತ ಭಾವೋದ್ರಿಕ್ತ ಪ್ರೇಮಿಗಳು. ಅವರು ಪ್ರೀತಿಸಿದರೆ ತಮ್ಮ ಸಂಗಾತಿಗೆ ಇಡೀ ಜಗತ್ತನ್ನೇ ಅಂಗೈಯಲ್ಲಿ ತಂದಿಡುತ್ತಾರೆ. ಉಡುಗೊರೆಗಳು, ಹೊಗಳಿಕೆಗಳು, ಪ್ರೀತಿಯ ಪ್ರದರ್ಶನಕ್ಕೆ ಅವರಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಅವರು ತಮ್ಮ ಸಂಗಾತಿಯನ್ನ ರಾಣಿ ಅಥವಾ ರಾಜನಂತೆ ನೋಡಿಕೊಳ್ತಾರೆ. ಆದರೆ ಪ್ರತಿಯಾಗಿ ಅವರಿಗೂ ಅಷ್ಟೇ ಪ್ರಮಾಣದ ಪ್ರೀತಿ, ಗೌರವ ಮತ್ತು ಮುಖ್ಯವಾಗಿ ಆರಾಧನೆ ಬೇಕು. ಅವರ ಪ್ರೀತಿ ಷರತ್ತುಬದ್ಧವಲ್ಲ, ಆದರೆ ಅವರ ನಿರೀಕ್ಷೆಗಳು ಹೆಚ್ಚಿರುತ್ತವೆ. ತಮ್ಮ ಸಂಗಾತಿಯ ಬಗ್ಗೆ ಅವರಿಗೆ ಅತಿಯಾದ ಪೊಸೆಸಿವ್ನೆಸ್ ಇರುತ್ತದೆ. ತಮ್ಮ ಪ್ರಪಂಚದ ಕೇಂದ್ರ ತಮ್ಮ ಸಂಗಾತಿಯಾಗಿರಬೇಕೆಂದು ಬಯಸುತ್ತಾರೆ. ಸಂಗಾತಿಯ ಜೀವನದಲ್ಲಿ ತಮಗೆ ಮೊದಲ ಆದ್ಯತೆ ಸಿಗಬೇಕೆಂದು ನಿರೀಕ್ಷಿಸುತ್ತಾರೆ. ಸಿಂಹ ರಾಶಿಯವರ ನಿಷ್ಠಾವಂತ ಹೃದಯವನ್ನು ಗೆದ್ರೆ ನಿಮಗಿಂತ ಅದೃಷ್ಟವಂತರು ಯಾರೂ ಇರಲಾರರು. ಆದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳುವುದು ಕಷ್ಟ. ಅವರಿಗೆ ಹೊಂದಾಣಿಕೆಯಾಗುವ ರಾಶಿಗಳೆಂದರೆ ಅವರ ಬೆಂಕಿಯ ತತ್ವಕ್ಕೆ ಸಾಥ್ ನೀಡುವ ಮೇಷ ಮತ್ತು ಧನು ರಾಶಿ ಹಾಗೂ ಗಾಳಿಯ ತತ್ವದ ಮಿಥುನ, ತುಲಾ ಮತ್ತು ಕುಂಭ ರಾಶಿಯವರು ಅವರ ವ್ಯಕ್ತಿತ್ವವನ್ನು ಸಮತೋಲನಗೊಳಿಸಬಲ್ಲರು. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಸಿಂಹರಾಶಿಯವರು ಹುಟ್ಟಿರುವುದೇ ಆಳಲು. ಅವರು ಬೇರೆಯವರ ಕೈಕೆಳಗೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಅವರು ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಲು ಬಯಸುತ್ತಾರೆ. ನಾಯಕತ್ವದ ಗುಣವಿರುವುದರಿಂದ ಅವರು ಮ್ಯಾನೇಜರ್, ಸಿಇಒ, ತಂಡದ ನಾಯಕರಾಗಿ ಅದ್ಭುತವಾದ ಯಶಸ್ವಿಯಾಗುತ್ತಾರೆ. ಅವರಲ್ಲಿರುವ ಸೃಜನಶೀಲತೆ ಅವರನ್ನು ಮನರಂಜನಾ ಕ್ಷೇತ್ರ, ಸಿನಿಮಾ, ರಂಗಭೂಮಿ, ಈವೆಂಟ್ ಮ್ಯಾನೇಜ್ಮೆಂಟ್ನತ್ತ ಸೆಳೆಯುತ್ತದೆ. ರಾಜಕೀಯ ಕೂಡ ಅವರಿಗೆ ಹೇಳಿ ಮಾಡಿಸಿದ ಕ್ಷೇತ್ರ. ಜನರ ಗಮನ ಸೆಳೆಯುವ ಮತ್ತು ಅವರನ್ನು ಪ್ರೇರೇಪಿಸುವ ಕಲೆ ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ. ಉದ್ಯಮಶೀಲತೆ ಅವರ ರಕ್ತದಲ್ಲೇ ಇದೆ. ತಮ್ಮದೇ ಆದ ಬ್ರ್ಯಾಂಡನ್ನು ಸ್ಥಾಪಿಸಿ ಅದನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಧೈರ್ಯ ಅವರಲ್ಲಿದೆ. ಹಣ ಮತ್ತು ಕೀರ್ತಿ ಎರಡೂ ಅವರಿಗೆ ಮುಖ್ಯ. ಅವರು ಮಾಡುವ ಕೆಲಸದಿಂದ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು ಪಡೆಯಬೇಕೆಂಬ ಮಹತ್ವಾಕಾಂಕ್ಷೆ ಅವರಲ್ಲಿರುತ್ತದೆ. ಹಾಗಾದರೆ ಸಿಂಹರಾಶಿಯವರ ಜೀವನದ ಅಂತಿಮ ಪಾತ್ರವೇನು? ಅವರ ವ್ಯಕ್ತಿತ್ವದ ಕೊನೆಯ ತಿರುವು ಯಾವುದು ಎಂದು ನೋಡೋದಾದರೆ, ಅವರ ಅತಿ ದೊಡ್ಡ ಶಕ್ತಿಯೇ ಸೂರ್ಯ. ಆದರೆ ಅವರ ಅತಿ ದೊಡ್ಡ ಸವಾಲು ಕೂಡ ಅದೇ ಸೂರ್ಯ. ಹೊರಗಿನ ಜಗತ್ತನ್ನು ಬೆಳಗುವ ಉತ್ಸಾಹದಲ್ಲಿ ಅವರು ಕೆಲವೊಮ್ಮೆ ತಮ್ಮ ಬೆಳಗಿನ ಜಗತ್ತನ್ನು ಮರೆತು ಬಿಡುತ್ತಾರೆ. ನಿರಂತರವಾಗಿ ಬೇರೆಯವರಿಂದ ಹೊಗಳಿಕೆ ಮತ್ತು ಮನ್ನಣೆಯನ್ನು ಬಯಸುವುದು ಅವರ ನಿಜವಾದ ಶಕ್ತಿಯನ್ನು ಕುಂದಿಸುತ್ತದೆ. ಸಿಂಹರಾಶಿಯವರು ಕಲಿಯಬೇಕಾದ ಅತಿ ದೊಡ್ಡ ಪಾಠವೆಂದರೆ, ನಿಜವಾದ ರಾಜ ಅಥವಾ ರಾಣಿ ಎಂದರೆ ಹೊರಗಿನಿಂದ ಆಳುವವರಲ್ಲ, ಮೊದಲು ತಮ್ಮನ್ನು ತಾವು ಆಳುವವರು. ತಮ್ಮ ಅಹಂಕಾರವನ್ನು ನಿಯಂತ್ರಿಸಿ ತಮ್ಮ ಹೃದಯದ ಮಾತನ್ನು ಕೇಳಿದಾಗ ಅವರಿಗೆ ಬೇರೆಯವರ ಮನ್ನಣೆಯ ಅವಶ್ಯಕತೆ ಇರುವುದಿಲ್ಲ. ಅವರ ಒಳಗಿನ ಸೂರ್ಯನೇ ಅವರಿಗೆ ದಾರಿ ತೋರಿಸುತ್ತಾನೆ. ಸಿಂಹರಾಶಿಯವರೇ, ನಿಮ್ಮ ನಿಜವಾದ ಸಿಂಹಾಸನ ಬೇರೆಯವರ ಕಣ್ಣುಗಳಲ್ಲಿಲ್ಲ, ಅದು ನಿಮ್ಮ ಹೃದಯದಲ್ಲಿದೆ. ನಿಮ್ಮ ಉದಾರತೆ ಮತ್ತು ಪ್ರೀತಿಯನ್ನು ಮೊದಲು ನಿಮಗೆ ನೀವು ನೀಡಿ, ಆಗ ಇಡೀ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಕೇವಲ ನಿಮ್ಮ ಸ್ಥಾನಕ್ಕಲ್ಲ, ನಿಮ್ಮ ನಿಜವಾದ ವ್ಯಕ್ತಿತ್ವಕ್ಕಾಗಿ. ನೀವು ರಾಜ, ನಿಮ್ಮ ಸಾಮ್ರಾಜ್ಯ ನಿಮ್ಮೊಳಗಿದೆ. ಅದನ್ನು ಅನ್ವೇಷಿಸಿ ಮತ್ತು ಸಂಭ್ರಮಿಸಿ. ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಸಿಂಹರಾಶಿಯವರೊಂದಿಗೆ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.